ಟಾಕ್ಸಿಕ್ 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 ಎಲ್ಲೇ ನೋಡಿದ್ರು ಬರೀ ಟಾಕ್ಸಿಕ್ದೇ ಮಾತು. ಬನ್ನಿ ಟಾಕ್ಸಿಕ್ ಮೂವಿ ಹೇಗಿದೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಈ ರಿವ್ಯೂನಲ್ಲಿ ನೋಡೋಣ. ನಾನು ಬೆಳಿಗ್ಗೆನೇ ಕಷ್ಟಪಟ್ಟು ಬೇರೆಯವ್ರ ಕಡೆಯಿಂದ ಗುದ್ದಾಡಿ ಟಿಕೆಟ್ನ ತೊಗೊಂಡು ಮೂವಿ ನೋಡಿಕೊಂಡು ಬಂದೆ. ಇದು ಬಿಡಿ, ಬೇರೆನೇ ಕತೆ ಇದೆ. ನಾನು ಫಸ್ಟ್ ಟೈಮ್ ಬೆಳಿಗ್ಗೆನೇ ಇಷ್ಟು ಜನ ಮೂವಿ ನೋಡೋಕ್ಕೆ ಅಂತ ಥಿಯೇಟರ್ಗೆ ಬಂದಿರೋದನ್ನು ನೋಡಿದ್ದು. ಆಲ್ಮೋಸ್ಟ್ ಎಲ್ಲ ಕಡೆನೂ ಹೌಸ್ಫುಲ್ಲು ರೀ. ಬುಕ್ ಮೈ ಶೋ ಅಂತೂ ಇವತ್ತು ಕ್ರ್ಯಾಶ್ ಆಗಿಬಿಟ್ಟಿತ್ತು, ಎಲ್ಲೂ ಟಿಕೆಟೇ ಸಿಗ್ತಾ ಇಲ್ಲ ರೀ. ನೋಡಿ, ನಾನು ಬೆಳಿಗ್ಗೆನೇ ಬುಕ್ ಮಾಡಬೇಕು ಅಂತ ನೋಡಿದಾಗ ಎಲ್ಲ ಥಿಯೇಟ್ರ್ನೂ ಫುಲ್ ರೀ. ಬೇಕಾದರೆ ಈ ವಿಡಿಯೋ ಮಾಡಿಕೊಂಡೆ ನೋಡಿ. ಮೂವಿ ಕ್ರೇಜ್ ಮಾತ್ರ ಅನ್ನಾಹುತ ಅದು. ಇಲ್ಲಿ ಒಂದು ಮೇನ್ ವಿಷಯ ಏನಂದರೆ, ತುಂಬಾ ಜನ ಇದ್ರ ಬಗ್ಗೆ ನೆಗೆಟಿವ್ ರಿವ್ಯೂ ಮಾಡ್ತಾ ಇದ್ದಾರೆ. ಏನಂದರೆ ತುಂಬಾ ಬೋಲ್ಡ್ ಸೀನ್ಸ್ಗಳು, ಇಂಟಿಮೇಟ್ ಸೀನ್ಸ್ಗಳು, ಬರೀ ವಲ್ಗಾರಿಟಿ, ವೈಲೆನ್ಸೇ ಇದೆ, ಅದು ಇದು ಅಂತ ನೆಗೆಟಿವ್ನೇ ಹೇಳ್ತಿದ್ದಾರೆ. ಅವ್ರಿಗೆ ಏನಂತ ಹೇಳೋದು ರೀ? ಅಲ್ಲ, ಅಲ್ಲಿ ಕ್ಲಿಯರ್ ಆಗಿ ಟೈಟಲ್ ಕೆಳಗಡೆ ಟ್ಯಾಗ್ ಹಾಕಿದ್ದಾರೆ, ಅ ಫೇರಿ ಟೇಲ್ ಫಾರ್ ಗ್ರೌನ್ ಅಪ್ಸ್ ಅಂತ. ಮತ್ತೆ ಬಾಯ್ ಬಿಟ್ಟು ಕೂಡ ಹೇಳಿದ್ದಾರೆ, ಇದು ಸಣ್ಣವರಿಗೆಲ್ಲ, ದೊಡ್ಡವರಿಗೆ, ಮತ್ತೆ ಚೈಲ್ಡ್ ಮೈಂಡ್ ಸೆಟ್ ಇರೋರಿಗೂ ಕೂಡ ಅಲ್ಲ ಅಂತ. ಅಂದ್ರೂ ಮತ್ತೆ ಅದೇ ಹೇಳ್ತಿದ್ದಾರೆ. ಗುರು, ಆ ಥರ ಸೀನ್ಸು ವೈಲೆನ್ಸ್ ಇರೋದ್ರಿಂದಾನೇ ಗುರು ಫೇರಿ ಟೇಲ್ ಫಾರ್ ಗ್ರೌನ್ ಅಪ್ಸ್ ಅಂತ ಹಾಕಿರೋದು. ಯಶ್ ಅವರು ಹೇಳಿಲ್ವಾ, ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂತ. ಅಂದರೆ ಜನರೇಷನ್ ಚೇಂಜ್ ಆಗಿದೆ, ಇವಾಗಿನ ಜನರೇಷನ್ಗೆ ತಕ್ಕಂತೆ ಮೂವಿ ಮಾಡಬೇಕು, ಹಾಗೆ ಹಾಲಿವುಡ್ ಲೆವೆಲ್ಗೆ ಮಾಡ್ತಿದ್ದಾರೆ. ಅಂದರೆ ಇದೆಲ್ಲ ಸ್ವಲ್ಪ ಕಾಮನ್ನೇ ಬಿಡಿ. ಹಾಗಂತ ನಾನೇನು ಬರೀ ವಲ್ಗಾರಿಟಿ, ಇಂಟಿಮೇಟ್ ಇರೋ ಮೂವಿ ಮಾಡಲಿ ಅಂತ ಹೇಳ್ತಾ ಇಲ್ಲ. ಓಕೆ, ಈ ಮೂವಿ ಕತೆ ಆಗಿದೆ ಅಷ್ಟೇ. ಆದರೆ ಇವರು ಏನಕ್ಕೆ ಹೀಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಅಬ್ಸಲ್ಯೂಟ್ಲಿ ಅಂಟಿ ಅಂಕಲ್ಗಳಿಗೆ ಇದು ಲೈಕ್ ಆಗೋದಿಲ್ಲ ರೀ. ಈ ಮೂವಿ ಅವರಿಗೆಲ್ಲ, ಸ್ಪೆಷಲಿ ಫಾರ್ ಜೆನ್ಜಿ ಮತ್ತು ಆ್ಯಕ್ಷನ್ ಮೂವಿ ಲವರ್ಸ್ಗೆ. ಐ ನೋ ಎಲ್ಲರಿಗೂ ಅವರವರ ಒಪಿನಿಯನು ಮತ್ತು ಅವರ ಅಭಿರುಚಿ, ಅಭಿಪ್ರಾಯ ಬೇರೆ ಇರುತ್ತೆ ಅಂತ. ಬಟ್ ಸ್ಟಿಲ್ ಅನ್ನೆಸೆಸರಿ ಹೇಳ್ತಿದ್ದಾರೆ ಅಂತ ನನಗನ್ನಿಸ್ತು. ಯಶ್ ಅವರ ವಿಷನ್ಸ್ ಮತ್ತು ಇಂಟೆನ್ಷನ್ ಎಲ್ಲರಿಗೂ ಅರ್ಥ ಆಗಲ್ಲ ಬಿಡಿ. ಓಕೆ, ಬನ್ನಿ ಹಾಗಿದ್ರೆ ಮೂವಿ ನನಗೆ ಹೇಗೆ ಅನಿಸ್ತಾ ಅಂತ ಹೇಳ್ತೀನಿ. ನನ್ನ ಪ್ರಕಾರ ಈ ಸಿನಿಮಾ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇಷ್ಟ ಆಗೋದಿಲ್ಲ. ಎಲ್ಲರ ಅಭಿರುಚಿ, ಅಭಿಪ್ರಾಯ ಬೇರೆನೇ ಇರುತ್ತೆ. ಸೊ ನನಗೆ ಈ ಮೂವಿ ಚೆನ್ನಾಗಿದೆ ಅಂತಲೇ ಅನಿಸ್ತು. ಯಾಕಂದರೆ ಟಾಕ್ಸಿಕ್ನಲ್ಲಿ ನಾವು ಸಾಮಾನ್ಯವಾಗಿ ನೋಡೋ ಕಮರ್ಷಿಯಲ್ ಸಿನಿಮಾ ಫಾರ್ಮುಲಾಗಿಂತ ವಿಭಿನ್ನ ಕತೆ ಹೇಳೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಫಸ್ಟ್ ಯಶ್ ಅವರ ಬಗ್ಗೆ ಹೇಳೋದಾದರೆ, ಯಶ್ ಅವರ ಬೇರೆ ಲೆವೆಲ್ ಇದೆ ಗುರು. ಒಬ್ಬರು ಲೇಡಿ ಈ ಥರನೂ ಡೈರೆಕ್ಟಿಂಗ್ ಮಾಡ್ತಾರೆ ಅನ್ನೋದಕ್ಕೆ ಈ ಮೂವಿನೇ ಸಾಕ್ಷಿ. ಯಶ್ ಅವರ ಸ್ಕ್ರೀನ್ ಮೇಲೆ ಬಂದಾಗ ಆ ಸ್ಕ್ರೀನ್ ಪ್ರೆಸೆನ್ಸ್ ಲೆವೆಲ್ ಬೇರೆನೇ ಆಗುತ್ತೆ. ನಂಗಂತೂ ಯಶ್ ಅವರ ಆ್ಯಕ್ಟಿಂಗು ಏಕ್ ನಂಬರ್ ಅನ್ನಿಸ್ತು. ಅವರ ಲುಕ್ಕು, ಬಾಡಿ ಲ್ಯಾಂಗ್ವೇಜ್, ಆ್ಯಟಿಟ್ಯೂಡ್ ಮತ್ತು ಡೈಲಾಗ್ ಡೆಲಿವರಿ, ಎವ್ರಿಥಿಂಗ್ ತುಂಬಾನೇ ಹೈಪ್ ಕೊಡ್ತು. ಯಶ್ ಅವರು ಇದರಲ್ಲಿ ನಾರ್ಮಲ್ ಆ್ಯಕ್ಟಿಂಗ್ನ ಬಿಟ್ಟು ಬೇರೆ ಲೆವೆಲ್ ಡೆಡಿಕೇಶನ್ ಹಾಕಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಕೆಲವು ಸೀನ್ಸ್ ಥಿಯೇಟರ್ನಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡಿದ್ರೇ ಅರ್ಥ ಆಗುತ್ತೆ ಮೂವಿ ವಿಷನ್ಸ್ ಹೇಗಿದೆ ಅಂತ. ಹಾಗೆ ಕೆಲವೊಂದು ಕಡೆ ಹಾಲಿವುಡ್ ಮೂವಿನೇ ನೋಡ್ತಾ ಇದ್ದೀವೇನೋ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ವಿಶೇಷವಾಗಿ ಅವರ ಎಂಟ್ರಿ ಮತ್ತು ಕೆಲವು ಮಾಸ್ ಮೂಮೆಂಟ್ಸ್ಗಳು, ಇವುಗಳನ್ನು ದೊಡ್ಡ ಸೀನಲ್ಲಿ ನೋಡಿದಾಗ ಅದರ ಇಂಪ್ಯಾಕ್ಟ್ ನಮಗೆ ಗೊತ್ತಾಗುತ್ತೆ. ಕೆಲವೊಂದು ಕಡೆ ನಮಗೆ ಇದು ಹಾಗಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತು. ಅಂದರೆ ಲೈಕ್ ಕೆಲವು ಸೀನ್ಸ್ಗಳು ಸಡನ್ ಆಗಿ ಶಿಫ್ಟ್ ಆಗ್ತಾ ಇದ್ವು, ಸ್ಲೋಮೋ. ಬಟ್ ಇದೆಲ್ಲ ಓಕೆ, ನಡೆಯುತ್ತೆ. ನಾವೆಲ್ಲ ಟ್ರೇಲರ್ ಮತ್ತು ಟೀಸರ್ನಲ್ಲಿ ನೋಡಿರೋ ಹಾಗೆ ಕತೆ ಗೋವಾ ಪೋರ್ಚುಗೀಸ್ ಕಂಟ್ರೋಲ್ನಲ್ಲಿ ಇರುವಂಥ ಟೈಮ್ನಲ್ಲಿ ನಡೆಯುವಂಥ ಒಂದು ಕತೆ ಇದಾಗಿದೆ. ರಾಯಗೆ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಬೇಕು ಅನ್ನೋ ಹುಚ್ಚು, ಅದೇ ಒಂದು ಗುರಿಯನ್ನು ಬೆನ್ನತ್ತಿ ಹೋಗುವಾಗ ಬರುವಂಥ ಕ್ಯಾರೆಕ್ಟರ್ಗಳಾಗಲಿ ಅಥವಾ ಹುಡುಗಿರೇ ಆಗಲಿ ರಾಯ ಕೇರ್ ಮಾಡೋದಿಲ್ಲ. ಅವನು ಜಸ್ಟ್ ಅವನ ಗುರಿಗೋಸ್ಕರ ಏನು ಬೇಕಾದರೂ ಮಾಡಬಲ್ಲ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತಾನೆ. ರಾಯ ಒಳ್ಳೆಯವನ ಅಥವಾ ಕೆಟ್ಟವನ ಅಂತ ಜಡ್ಜ್ ಮಾಡೋದು ತುಂಬಾ ಕಾಂಪ್ಲಿಕೇಟೆಡು. ಇಲ್ಲಿ ರಾಯ ಯಾರ ಜೊತೆನೂ ಎಮೋಷ್ನಲ್ ಕನೆಕ್ಷನ್ನ ಇಟ್ಕೊಳ್ಳಲ್ಲ, ಯಾರನ್ನಾದರೂ ಕೂಡ ನಡುವಲ್ಲೇ ಬಿಟ್ಟು ಹೋಗಬಲ್ಲ. ಅಂದರೆ ರಾಯ ಎಲ್ಲರಿಗೂ ಡೋಂಟ್ ಕೇರ್ ಅನ್ನೋ ಒಂದು ಖಡಕ್ ಕ್ಯಾರೆಕ್ಟರು. ಇನ್ನೊಂದು ಮೇನ್ ಆಗಿ ಏನಂದರೆ, ಹುಡುಗಿರು ಮತ್ತು ಲಸ್ಟು ಹೇಗೆ ರಾಯನ ಲೈಫಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಈ ಸ್ಟೋರಿನಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಯನತಾರ ರಾಯಂಗೆ ಅಕ್ಕ, ರಾಯಂಗೆ ಸ್ಫೂರ್ತಿ. ನಯನತಾರ ಅವರ ಕ್ಯಾರೆಕ್ಟರು ಸಿನಿಮಾದಲ್ಲಿ ಇಂಪಾರ್ಟೆಂಟ್ ರೋಲನ್ನು ಹೊಂದಿದೆ ಮತ್ತು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಚೆನ್ನಾಗಿದೆ. ಕೈರಾ ಅದ್ವಾನಿ ಕೂಡ ತಮ್ಮ ರೋಲ್ನಲ್ಲಿ ಗುಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ನಮ್ಮ ರುಕ್ಕು ಮೇಡಮ್ ಅವರು ಕೂಡ ತುಂಬಾ ಚಂದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಇನ್ನುಳಿದ ಕ್ಯಾರೆಕ್ಟರ್ಗಳು ಕೂಡ ತಮ್ಮ ಪೋರ್ಷನ್ನಲ್ಲಿ ಓಕೆ. ಮತ್ತು ಟಿಕೆಟ್ಸ್ ಕ್ಯಾರೆಕ್ಟರ್ ಕೂಡ ಬೆಂಕಿ. ಮೊದಲೇ ತಂದೆನೇ ಮೂವಿಲಿ ತುಂಬ ವೈಲೆನ್ಸ್ ಮಾಡಿದರೆ, ಮಗ ಅಂತೂ ವೈಲೆನ್ಸ್ ಮಾಡೋದಕ್ಕೆ ಅಪ್ಪನಿಗಿಂತ ಒಂದು ಹೆಜ್ಜೆ ಮುಂದೆಯೇ ಅಂತ ಹೇಳ್ಬೋದು. ಏನು ಫೈಟ್ ಸೀನ್ಸ್ಗಳು, ನನಗೆ ಫೈಟಿಂಗ್ ಎಲ್ಲ ಇಷ್ಟ ಆಯಿತು. ಕೆಲವೊಂದು ಕಡೆ KGF ನೆನಪಾಗ್ಬೋದು, ಬಟ್ ಅದು ಏನು ಎಫೆಕ್ಟ್ ಆಗಲ್ಲ ಬಿಡಿ. ಈ ಮೂವಿಯಲ್ಲಿ ನೀವು ಜಾಸ್ತಿ ಸ್ಟೋರಿ ಮತ್ತು ಎಮೋಷ್ನಲ್ ಕನೆಕ್ಷನ್ನ ಹುಡುಕಬೇಡಿ. ಗ್ಯಾಂಗ್ಸ್ಟರ್ ಮೂವಿನ ಗ್ಯಾಂಗ್ಸ್ಟರ್ನ ರೀತಿಯೇ ನೋಡಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗೆ ಸಾಂಗ್ಸ್ ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಓಕೆ. ಬಟ್ ನನ್ನ ಕೆಲವೊಂದು ಕಡೆ ಸೌಂಡ್ ಸಿಸ್ಟಮ್ ಪ್ರಾಬ್ಲಮ್ ಅಂತ ಅನಿಸ್ತಾ ಇತ್ತು. ಮೇ ಬಿ ಅದು ಥಿಯೇಟರ್ ಪ್ರಾಬ್ಲಮೇ ಇರ್ಬೋದು. ಬಿಕಾಸ್ ಬೆಳಿಗ್ಗೆನೇ ಟಾಕ್ಸಿಕ್ ಟೀಮ್ ಅವರು ಕೂಡ ಸೌಂಡ್ ಬಗ್ಗೆ ಒಂದು ನೋಟ್ನ ಹಾಕಿದ್ರು. ಸೌಂಡ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದರೆ ಎಕ್ಸ್ಪೀರಿಯನ್ಸ್ ಇನ್ನೂ ಬೆಟರ್ ಆಗಿರುತ್ತೆ ಅಂತ ಹೇಳ್ಬೋದು. ನೋಡಿ, ಫಿಲ್ಮ್ನಲ್ಲಿ ಸ್ಟೈಲ್ ಇದೆ, ವೈಲೆನ್ಸ್ ಅಂತೂ ಜಾಸ್ತಿನೇ ಇದೆ, ಹಾಗೆ ಬೋಲ್ಡ್ ಸೀನ್ಗಳು ಕೂಡ ಇದೆ. ಆದರೆ ಸ್ಕ್ರೀನ್ ಪ್ಲೇ ಕೆಲವು ಕಡೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ. ಅಂದರೆ ಮೂವಿ ಒಂದು ಪಾಯಿಂಟ್ನಲ್ಲಿ ಸೆಟಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಯಾಕಂದರೆ ಇಲ್ಲಿ ಕ್ಯಾರೆಕ್ಟರ್ಸ್ ಮತ್ತು ಕಾಂಪ್ಲೀಟ್ಗಳು ಆ ಥರ ಬರೆದಿದ್ದಾರೆ. ಥಿಯೇಟರ್ನಲ್ಲಿ ಸೌಂಡ್ ಮತ್ತು ವಿಜುವಲ್ಸ್ ಜೊತೆ ನೋಡಿದಾಗ ಕೆಲವು ಆ್ಯಕ್ಷನ್ ಸೀನ್ಸ್ಗಳು ಡೆಫಿನೆಟ್ಲಿ ನಿಮಗೆ ಗೂಸ್ ಬಂಪ್ಸ್ ಕೊಡೋದಂತೂ ಗ್ಯಾರಂಟಿ. ವಿಜುವಲ್ ಮತ್ತು ಸಿನಿಮಾಟೋಗ್ರಫಿ ಆಗಲಿ, ಫ್ರೇಮ್ಸು, ಲೈಟಿಂಗು, ಪ್ರೊಡಕ್ಷನ್ ಡಿಸೈನು ಮತ್ತು ಓವರ್ ಆಲ್ ಅಟ್ಮಾಸ್ಫಿಯರು ಎಲ್ಲ ಚೆನ್ನಾಗೇ ಇದೆ. ಈ ಸಿನಿಮಾ ಮೊಬೈಲ್ನಲ್ಲಿ ನೋಡುವುದಕ್ಕಿಂತ ಥಿಯೇಟರ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವುದು ಬೆಟರು. ಯಾಕಂದರೆ ಇದು ಆ ಥರದ ಒಂದು ಮೂವಿ. ಥಿಯೇಟರ್ನಲ್ಲಿ ಸಿಗೋ ಎಕ್ಸ್ಪೀರಿಯನ್ಸು ಮೊಬೈಲ್ನಲ್ಲಿ ಸಿಗಲ್ಲ. ನನಗೆ ಈ ಮೂವಿ ಪಕ್ಕಾ 1,000 crores ದಾಟುತ್ತೆ ಅಂತ ಅನಿಸುತ್ತೆ. ಫೈನಲ್ ಆಗಿ ಹೇಳೋದಾದರೆ ಮೂವಿ ಮಾತ್ರ ಚೆನ್ನಾಗಿದೆ. ನನಗೆ ಯಶ್ ಅವರ ಆ್ಯಕ್ಟಿಂಗು ತುಂಬಾ ಇಷ್ಟ ಆಯಿತು. ಅವರ ಡೆಡಿಕೇಶನ್ ಕಾಣಿಸ್ತು. ಆ್ಯಂಡ್ ಹಾಲಿವುಡ್ ಲೆವೆಲ್ಗೆ ಕಾಂಪಿಟೇಷನ್ ಮಾಡೋಕ್ಕೆ
ಇದೊಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಯಾವುದೇ ನೆಗೆಟಿವ್ ರಿವ್ಯೂನ ನೋಡಿ ಜಡ್ಜ್ ಮಾಡಬೇಡಿ. ನೀವು ಹೋಗಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ಒಯ್ಯೋಕೆ ಇದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಸಾಧ್ಯವಾದರೆ ಸಪೋರ್ಟ್ ಮಾಡಿ, ಇಲ್ಲ ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾ, ನೀವು ಈ ಸಿನಿಮಾನ ನೋಡಿದ್ರಾ ಅಥವಾ ಇನ್ನೂ ನೋಡಬೇಕಾ? ನೋಡಿದರೆ ನಿಮಗೆ ಟಾಕ್ಸಿಕ್ ಸಿನಿಮಾ ಹೇಗನಿಸ್ತು ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ನಲ್ಲಿ ತಿಳಿಸಿ. ಇದೇ ಥರ ಹೊಸ ಮೂವಿ ರಿವ್ಯೂಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ, ಬೈ ಬೈ.